ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಯ ವಂಚನೆಯ ಜಾಲ ಮತ್ತಷ್ಟು ಆಳಕ್ಕೆ ಇಳಿತಾ ಇದೆ. ಹೊಸ ವಿಚಾರಗಳು ಹೊರಬರ್ತಾ ಇದೆ. ಚಿನ್ನ ವಂಚಕಿ ಐಶ್ವರ್ಯ ಗೌಡ ಕೇಸ್ನಲ್ಲಿ ಮಾಜಿ ಮಂತ್ರಿಗೆ ಸಂಕಷ್ಟ ಎದುರಾಗುತ್ತೆ. ಶಾಸಕ ವಿನಯ್ ಕುಲಕರ್ಣಿಗೆ ನೋಟಿಸ್ ಅನ್ನು ಕೊಡ್ತಾರಾ ಪೊಲೀಸರು? ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಲಿಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಐಶ್ವರ್ಯ ಪತಿ ಹರೀಶ್ ಹೆಸರಿನಲ್ಲಿದ್ದಂತಹ ಬೆಂಚ್ ಕಾರನ್ನು ಬಳಸ್ತಾ ಇದ್ರಂತೆ ಶಾಸಕರು. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ವಿಚಾರಣೆಯನ್ನು ನಡೆಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಐಶ್ವರ್ಯ ಗೌಡ ವಂಚನೆಯ ಪುರಾಣಕ್ಕೆ ಮತ್ತಷ್ಟು ಟ್ವಿಸ್ಟು, ಟರ್ನು, ತಿರುವುಗಳು ಸಿಗ್ತಾ ಇರುವಂತಹದ್ದು. ಈಗಾಗಲೇ ಹಲವು ದೊಡ್ಡ ವ್ಯಕ್ತಿಗಳ ಜೊತೆಗೆ ನಂಟಿರುವಂತಹ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು. ಇದೇ ನಂಟನ್ನು ಇಟ್ಕೊಂಡು ಈಕೆ ವಂಚನೆ ಮಾಡ್ತಾ ಇದ್ದಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇತ್ತು. ಈಗ ಐಶ್ವರ್ಯ ಗೌಡ ಪತಿ ಹರೀಶ್ ಅವರ ಹೆಸರಿನಲ್ಲಿದ್ದಂತಹ ಐಷಾರಾಮಿ ಕಾರನ್ನ ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಬಳಕೆ ಮಾಡ್ತಿದ್ರು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರ ಮಾಜಿ ಸಚಿವರಿಗೆ, ಕಾಂಗ್ರೆಸ್ ನಾಯಕರಿಗೆ ಸಂಕಷ್ಟವನ್ನು ತಂದಿಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ವಿನಯ್ ಕುಲಕರ್ಣಿ ಅವರನ್ನ ವಿಚಾರಣೆಗೊಳಪಡಿಸಿದ್ದೇ ಆದರೆ ಈ ಪ್ರಕರಣಕ್ಕೆ, ಈ ವಂಚನೆಯ ಕಹಾನಿಗೆ ಮತ್ತಿನ್ನೇನೆಲ್ಲ ಟ್ವಿಸ್ಟ್ಗಳು ಸಿಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಈಕೆ ವಂಚನೆ ಮಾಡಿದಂತಹ ರೀತಿ, ಹೇಗೆ ವಂಚನೆ ಮಾಡ್ತಾ ಇದ್ಲು ಅನ್ನೋದು ಎಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ಈಕೆ ವಂಚನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡ್ತಾ ಇದ್ಲು ಅಂತ ಸ್ಟಾರ್ಟ್ ಆದ ಇವಳ ವಂಚನೆಯ ಕಹಾನಿ ಈಗ ಮತ್ತಷ್ಟು ಮಗದಷ್ಟು ಹೊಸ ವಿಚಾರಗಳನ್ನು ಕೂಡ ಹೊರತರಲಿಕ್ಕೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಈಕೆಯಿಂದ ವಂಚನೆಗೊಳಗಾದವರ ಸಾಲು ದೊಡ್ಡದಾಗ್ತಾ ಇದೆ, ಮತ್ತೊಂದು ಕಡೆ ಈಕೆಯ ಕಾಂಟ್ಯಾಕ್ಟ್ ಏನಿತ್ತು ಅದು ಹೇಗೆ ವಿಸ್ತರಿಸಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡಿ.ಕೆ. ಸುರೇಶ್ ತಂಗಿ ಸೋಗಿನಲ್ಲಿ ಐಶ್ವರ್ಯ ಗೌಡ ವಂಚನೆ, ಯಾವ ಐಶ್ವರ್ಯ ಗೌಡನು ನನಗೆ ಗೊತ್ತಿಲ್ಲ, ನನ್ನ ಸಹೋದರ ದೂರನ್ನ ಕೊಟ್ಟಿದ್ದಾನೆ, ಐಶ್ವರ್ಯ ಯಾರು ಅಂತಾನೆ ನಮಗೆ ಗೊತ್ತಿಲ್ಲ ಅಂತೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಗೌಡನೂ ಗೊತ್ತಿಲ್ಲ, ಯಾರು ನನಗೆ ಗೊತ್ತಿಲ್ಲ, ಸುಮ್ಮನೆ ನನಗೆ ಗೊತ್ತಿಲ್ಲದೆ, ನನಗೆ ಸಂಬಂಧ ಇಲ್ಲದೆ ಹೋದ್ದು ನನಗೆ ಗೊತ್ತಿಲ್ಲದೆ. ನಾನು ಟಿ ವಿಲಿ ಮಾತ್ರ ಹೇಳಿದೆ, ನನ್ನ ತಮ್ಮನೂ ನನಗೆ ಸಿಕ್ಕಿಲ್ಲ, ಯಾರೋ ನಮ್ಮ ತಂಗಿ ಅಂತ ಅಂದ್ಬಿಟ್ಟು ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ ಇತ್ತು ಅಂದು ನನಗೆ ಅದೇನು ಟಿ ವಿಲಿ ತೋರಿಸ್ತಾ ಇದ್ರು. ಆಮೇಲೆ ನನ್ನ ತಮ್ಮ ಏನೋ ಕಾಗದ ಬರ್ತಿದ್ದಾನ, ಕಂಪ್ಲೇಂಟ್ ಫೈಲ್ ಮಾಡಿದ್ದಾನ ಅಂತ. ನೆಗ್ಲೆಕ್ಟ್ ಮಾಡಬೇಕಾಗಿದ್ದು ನನ್ನ ತಮ್ಮ ನೆಗ್ಲೆಕ್ಟ್ ಮಾಡಬೇಕಾಯ್ತು ಅಂದ್ಕೊಂಡಿದ್ದೆ. ಬಟ್ ನಾವು ಮಾತಾಡೋಕ್ಕಿಲ್ಲ, ಹೊರಗಡೆ ದೇಶಕ್ಕೆ ಹೋಗಿ ಆತನೂ ಹೋಗಿದ್ದ, ನಾನು ಮಾತಾಡೋಕ್ಕಾಗಲಿಲ್ಲ. ಯಾವ ಗೌಡನೂ ಗೊತ್ತಿಲ್ಲ, ಯಾರು ನನಗೆ ಗೊತ್ತಿಲ್ಲ, ಸುಮ್ಮನೆ ನನಗೆ ಗೊತ್ತಿಲ್ಲದೆ, ನನಗೆ ಸಂಬಂಧ ಇಲ್ಲದೆ ಹೋದ್ದು ನನಗೆ ಗೊತ್ತಿಲ್ಲದೆ. ನಾನು ಟಿ ವಿಲಿ ಮಾತ್ರ ಹೇಳಿದೆ, ನನ್ನ ತಮ್ಮನೂ ನನಗೆ ಸಿಕ್ಕಿಲ್ಲ, ಯಾರೋ ನಮ್ಮ ತಂಗಿ ಅಂತ ಅಂದ್ಬಿಟ್ಟು ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ ಇತ್ತು ಅಂದು ನನಗೆ ಅದೇನು ಟಿ ವಿಲಿ ತೋರಿಸ್ತಾ ಇದ್ರು. ಆಮೇಲೆ ನನ್ನ ತಮ್ಮ ಏನೋ ಕಾಗದ ಬರ್ತಿದ್ದಾನ, ಕಂಪ್ಲೇಂಟ್